ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ತೊಂಡೆಕಾಯಿಯಿಂದ ಸೆಂಡಿಗೆಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇದನ್ನು ಬೇಸಿಗೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಊಟದೊಟ್ಟಿಗೆ ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ತೊಂಡೆಕಾಯಿ ಸೆಂಡಿಗೆಯನ್ನು ಮಾಡೋ ವಿಧಾನವನ್ನು ನೋಡಿಕೊಂಡು. ಇಲ್ಲಿ 1 kg ಆಗುವಷ್ಟು ಮಾರ್ಕೆಟಿಂದ ತೊಂಡೆಕಾಯಿಯನ್ನು ತಂದಿದ್ದೀನಿ. ಆದಷ್ಟು ಎಳೆಯ ತೊಂಡೆಕಾಯಿ ಸಿಕ್ಕಿದರೆ ತುಂಬ ಚೆನ್ನಾಗಿ ಸೆಂಡಿಗೆ ಕೂಡ ಮಾಡ್ಬೋದು. ಈಗ ನೋಡ್ಬೋದು, ನಾನಿಲ್ಲಿ ಎಲ್ಲವನ್ನ ತೊಳ್ಕೊಂಡು ನೋಡಿ ನೀಟಾಗಿ ಬಟ್ಟೆಯಲ್ಲೆಲ್ಲ ಒರೆಸಿ ತಂದಿದ್ದೀನಿ. ಇನ್ನು ಇದನ್ನು ಕಟ್ ಮಾಡ್ಕೊಳ್ಳುವಂತಹ ರೀತಿಯನ್ನು ನೋಡೋಣ ಒಮ್ಮೆ. ಇಲ್ಲಿ ನಾನು ಚಾಪಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ. ಇದರಲ್ಲಿ ನೋಡಿ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ಬೇಕು ಉದ್ದಕ್ಕೆ. ಅಥವಾ ನೀವು ಯಾವ ಶೇಪಲ್ಲಿ ಬೇಕಿದ್ರೆ ಇದನ್ನು ಕಟ್ ಮಾಡ್ಕೊಳ್ಬೋದು. ರೌಂಡ್ ಕಟ್ ಮಾಡ್ತಿದ್ರೆ ಅದು ಕೂಡ ಸೆಂಡಿಗೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಈ ಥರ ಮಾಡಿಕೊಂಡು ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಇದೇ ಥರ ಹೆಚ್ಕೊಳ್ಬೇಕು. ಇದರಲ್ಲಿ ಹಣ್ಣಾಗಿರುವಂಥ ತೊಂಡೆಕಾಯಿಯನ್ನೆಲ್ಲ ಸಪ್ರೇಟಾಗಿ ಇಡಬೇಕು. ಅದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಹೊಂದಿರುತ್ತೆ. ಅದಕ್ಕೋಸ್ಕರ ಸೆಂಡಿಗೆಗೆ ಅದಷ್ಟು ಚೆನ್ನಾಗಿ ಬರಲ್ಲ, ಕಹಿ ಆಗುತ್ತೆ. ಆಮೇಲೆ ತೊಂಡೆಕಾಯಿ ಯಾವತ್ತೂ ಫ್ರೆಶ್ ಆಗಿದ್ದರೆ ಮಾತ್ರ ನಾವು ಇದನ್ನು ಸೆಂಡಿಗೆಗೆ ಬಳಸ್ಬೋದು. ಈಗ ನೋಡ್ಬೋದು ಎಲ್ಲವನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ನಾನಿಲ್ಲಿ ತೋರಿಸುವಂಥದ್ದು ಹುಳಿ ಮಜ್ಜಿಗೆಯನ್ನು, ದಪ್ಪ ಮಜ್ಜಿಗೆ ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಇದೆ. ನಾವೀಗ 1 kg ಆಗುವಷ್ಟು ತೊಂಡೆಕಾಯಿಗೆ 2 ಕಪ್ ಆಗುವಷ್ಟು ಹುಳಿ ಮಜ್ಜಿಗೆ ಸಾಕಾಗುತ್ತೆ. ಈಗ ನೋಡಿ ಇಂಗನ್ನು ಹಾಕ್ತಾ ಇದ್ದೀನಿ, ಪುಡಿ ಇಂಗನ್ನು. ಅಥವಾ ಮಡ್ಡಿ ಇಂಗು ಹಾಕ್ತಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಅದನ್ನು ಮಜ್ಜಿಗೆಯಲ್ಲಿ ನೀರು ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಇಂಗನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಹೆಚ್ಚಿ ಇಟ್ಟಂತಹ ತೊಂಡೆಕಾಯಿ ಹೋಳುಗಳನ್ನು ಆ ಮಜ್ಜಿಗೆಗೆ ಹಾಕ್ತಾ ಬರಬೇಕು. ಇನ್ನಿದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ನೀವು ಕಲ್ಲುಪ್ಪು ಇಲ್ಲ ಅಂತಂದರೆ ಹುಳಿ ಉಪ್ಪನ್ನಾದರೂ ಹಾಕ್ಕೊಳ್ಬೋದು. ಯಾವುದಾದ್ರೂ ಪ್ರಮಾಣ. ಈಗ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇಷ್ಟು ಹಾಕಿದರೆ ಸಾಕಾಗತ್ತೆ. ಉಪ್ಪನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೀಗ ಮಾರನೇ ದಿವಸ ಬೆಳಗ್ಗೆ ನಾವು ಸೆಂಡಿಗೆಯನ್ನು ಬಿಸಿಲಿಗೆ ಇಡ್ತೀವಿ ಅಂತಾದರೆ ಮುಂಚಿನ ದಿವಸ ರಾತ್ರಿಯೇ ಈ ಪ್ರೋಸೆಸನ್ನು ಮಾಡಿ ನಾವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಈ ತೊಂಡೆಕಾಯಿ ಹೋಳುಗಳಿಗೆಲ್ಲ ಮಜ್ಜಿಗೆ ನೀರು ಚೆನ್ನಾಗಿ ಎಳ್ಕೊಳ್ಬೇಕು. ಆಮೇಲೆ ಉಪ್ಪು ಕೂಡ ಸರಿಯಾಗಿ ಎಳ್ಕೊಳ್ಳುತ್ತೆ. ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ. 8 ಗಂಟೆ ರಾತ್ರಿ ಹೊತ್ತಲ್ಲೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿವಸ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಮರು ದಿವಸ ಬೆಳಿಗ್ಗೆ ಆಗುವಾಗ ನೋಡಿ ಹೀಗೆ ಬಂದಿದೆ. ವಾಪಸ್ ಇದನ್ನು ನಾವೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಉಪ್ಪು ಎಲ್ಲಿಯಾದರೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತಂದರೆ ಸ್ವಲ್ಪ 1/4 ಕಪ್ ಆಗುವಷ್ಟು ಉಪ್ಪನ್ನು ಮತ್ತು ಹುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನಿಲ್ಲಿ ಸೆಂಡಿಗೆಯನ್ನು ಒಣಗಿಸೋದಕ್ಕೆ ನಾನಿಲ್ಲಿ ಹಾಳೆ ತಟ್ಟೆಯನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ಈ ಥರದ ಹಾಳೆಯನ್ನು ಉಪಯೋಗ ಮಾಡೋದು ಒಳ್ಳೆಯದು, ಅಥವಾ ಹಾಳೆ ತಟ್ಟೆಯನ್ನಾದರೂ ಉಪಯೋಗ ಮಾಡೋದು ಒಳ್ಳೆಯದು. ಇನ್ನು ನೋಡಿ ಅದನ್ನು ಸೆಂಡಿಗೆಯನ್ನು ತೆಗೆದು ಹಾಕೋದಕ್ಕೆ ಒಂದು ಕಣ್ಣು ಸೌಟನ್ನು ನಾವು ತಗೊಳ್ಬೇಕು. ಅದರಲ್ಲಿ ನೋಡಿ ನಾವೀಗ ತೊಂಡೆಕಾಯಿ ಹೋಳುಗಳನ್ನು ಮಾತ್ರ ಹಾಳೆ ಮೇಲೆ ಹಾಕ್ತಾ ಇದ್ದೀನಿ. ಮಜ್ಜಿಗೆ ಅಂಶ ಬರಬಾರ್ದು. ಪ್ರತಿಯೊಂದು ಹಾಳೆಗೂ ಸಮನಾಗಿ ಹರಡಬೇಕು. ತೆಳ್ಳಗೆ ಹರಡಿದಷ್ಟು ನಮಗೆ ಬೇಗನೆ ಬಿಸಿಲಲ್ಲಿ ಒಣಗಿ ಸಿಗತ್ತೆ. ಈಗ ನೋಡಿ 3 ಹಾಳೆಗೂ ಸಮನಾಗಿ ಹರಡ್ಕೊಂಡಿದ್ದೀನಿ. ಈಗ ತೊಂಡೆಕಾಯಿ ಹೋಳುಗಳನ್ನೆಲ್ಲ ಹಾಕಿದ್ದಾಯಿತು. ಇನ್ನೀಗ ಉಳಿದಂತಹ ಮಜ್ಜಿಗೆಯನ್ನು ಹಾಗೇನೆ ಮುಚ್ಚಿ ನಾವು ಸೈಡಲ್ಲಿ ಎತ್ತಿಡಬೇಕು. ಇನ್ನೀಗ ಬಿಸಿಲಲ್ಲಿ ಒಣಗೋದಕ್ಕೆ ಇಡೋಣ. ಆದಷ್ಟು ತೆಳ್ಳಗೆ ಹರಡಿದರೆ ನಮಗೆ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ತೊಂಡೆಕಾಯಿ ಸೆಂಡಿಗೆ ಕೂಡ ಬೇಗನೆ ಒಣಗಿ ಸಿಗತ್ತೆ. ಇನ್ನೀಗ ಬಿಸಿಲಲ್ಲಿ ಕೊಂಡೋಗಿ ಇಡ್ತಾ ಇದ್ದೀನಿ. ಈಗ 1 ದಿವಸ ಬಿಸಿಲಲ್ಲಿ ಒಣಗಿ ಆದ ನಂತರ ಸಾಯಂಕಾಲದ ಹೊತ್ತು ನಾವಿದನ್ನು ತಂದು, ಈಗ ನೋಡಿ ಸಾಯಂಕಾಲ ಹೊತ್ತು ನಾನೀಗ ತೋರಿಸ್ತಾ ಇದ್ದೀನಿ. ಒಂದು ಬಿಸಿಲಲ್ಲಿ ಒಣಗಿದೆ ಸೆಂಡಿಗೆಗಳು. ಇನ್ನು ಮಜ್ಜಿಗೆಯನ್ನು ನಾವು ಆಗಲೇ ಮುಚ್ಚಳನ ಮುಚ್ಚಿ ಇಟ್ಕೊಂಡಿದ್ದೀವಲ್ಲ ತೊಂಡೆಕಾಯಿಯನ್ನು ತೆಗೆದು, ಈಗ ಆ ಮಜ್ಜಿಗೆಯಲ್ಲಿ ವಾಪಸ್ ಇದನ್ನು ಹಾಕ್ಕೊಳ್ಬೇಕು. ಒಂದು ಬಿಸಿಲಲ್ಲಿ ಒಣಗಿದಂತಹ ಸೆಂಡಿಗೆಯನ್ನು ಹೀಗೆ ಮಾಡೋದ್ರಿಂದ ಸರಿಯಾಗಿ ಉಪ್ಪೆಲ್ಲ ಎಳ್ಕೊಳ್ಳುತ್ತೆ. ಟೋಟಲ್ ಆಗಿ ನಾವು 2 ದಿವಸಗಳ ಕಾಲ ಮಜ್ಜಿಗೆ ನೀರಲ್ಲಿ ಸೆಂಡಿಗೆಯನ್ನು ನೆನೆಸಿದಂಗೆ ಆಗತ್ತೆ. ಈಗ ನೋಡಿ ಮಜ್ಜಿಗೆಯನ್ನು ನಾವು ತೆಗೆದಿಟ್ಟದನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಈಗ 1 ದಿವಸ ಒಣಗಿದಂತಹ ಸೆಂಡಿಗೆಯನ್ನು ಹಾಕ್ತಾ ಇದ್ದೀನಿ. 2ನೇ ದಿವಸ ಕೂಡ ಹಾಗೇನೆ ರಾತ್ರಿ ಫುಲ್ಲು ನಾವು ಅದನ್ನು ನೆನೆಯೋದಕ್ಕೆ ಬಿಡೋಣ. 3ನೇ ದಿವಸ ಬೆಳಿಗ್ಗೆ ಇನ್ನು ಅದೇ ಹಾಳೆಯಲ್ಲಿ ವಾಪಸ್ ಇದನ್ನು ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಮ್ಮೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಳನ ಮುಚ್ಚಿ ಸೈಡಲ್ಲಿ ಇಡೋಣ.
ಎರಡನೇ ದಿವಸ ರಾತ್ರಿ ಕೂಡ ಫುಲ್ಲು ಹಾಗೇನೆ ಇದು ನೆನೆಲಿ. ಇನ್ನೀಗ ಮೂರನೇ ದಿವಸ ನಾವು ಬೆಳಗ್ಗಿನ ಹೊತ್ತು ನೋಡೋದಂತಾದರೆ ನೋಡಿ, ಈಗ ತೋರಿಸ್ತಾ ಇದ್ದೀನಿ ಮೂರನೇ ದಿವಸದ ಬೆಳಗ್ಗೆ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಮಜ್ಜಿಗೆಯಲ್ಲೆಲ್ಲ ಅದು ಸರಿಯಾಗಿ ಮಿಕ್ಸ್ ಆಗಲಿ. ಆಮೇಲೆ ವಾಪಸ್ ನಾವಿದನ್ನು ಒಂದು ಕಣ್ಣು ಸೌಟನ್ನು ತಗೊಂಡು ಬರೀ ಹೋಳುಗಳನ್ನು ಮಾತ್ರ ನಾವೀಗ ಹಾಳೆ ತಟ್ಟೆಯಲ್ಲಿ ಹರಡಬೇಕು. ಮೂರನೇ ದಿವಸ ನಾವು ಇದನ್ನು ಮಾಡಿದ ನಂತರ ಮಜ್ಜಿಗೆ ಉಳಿದಿರತ್ತಲ್ಲ, ಇನ್ನು ಅದನ್ನು ಉಪಯೋಗ ಮಾಡೋದು ಬೇಡ. ತುಂಬ ದಿವಸಗಳ ಕಾಲ ನಾವು ಮಾಡುವ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದರೆ ಸಾಕಾಗತ್ತೆ. 1-2 ದಿವಸ ಮಾಡಿದರೆ ಸಾಕು. ಈಗ ನೋಡ್ಬೋದು ಹಾಳೆ ತಟ್ಟೆಯಲ್ಲಿ ಎಲ್ಲ ಹೋಳುಗಳನ್ನು ಹರಡ್ಕೊಂಡಿದ್ದೀನಿ. ಎಲ್ಲ ತಟ್ಟೆಗೂ ಅದೇ ರೀತಿ ಸಮಾನಾಗಿ ಹರಡ್ಕೊಳ್ಳೋಣ. ಸ್ವಲ್ಪನೂ ಮಜ್ಜಿಗೆ ಅಂಶ ಬೀಳಬಾರ್ದು ಇದಕ್ಕೆ. ಯಾಕಂತಂದರೆ ನೆನೆಸಿರ್ತೀವಲ್ಲ ಈಗಾಗಲೇ 2 ದಿವಸ ಕೂಡ. ಇನ್ನು ಬಿಸಿಲಲ್ಲಿ ತಗೊಂಡೋಗಿ ಇಡೋಣ. ನೋಡಿ, ಮಜ್ಜಿಗೆ ಇಷ್ಟು ಉಳಿದಿದೆಯಲ್ಲ, ಇದನ್ನು ಇನ್ನು ಹೊರಗಡೆ ಚೆಲ್ಲಬೇಕು. ಇದನ್ನು ಇನ್ನೂ ಉಪಯೋಗ ಮಾಡೋದು ಯಾವುದಕ್ಕೂ ಬೇಡ, ಯಾಕಂದರೆ ಉಪ್ಪು ತುಂಬ ಇರುತ್ತೆ ಅದರಲ್ಲಿ. ಈಗ 3ನೇ ದಿವಸ ಬಿಸಿಲಲ್ಲಿ ಒಣಗಿದಂತಹ ಸಂಡಿಗೆಗಳನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಅರ್ಧ ಅಂಶ ಒಣಗಿದೆ, ಇನ್ನು ಇದು 3 ಬಿಸಿಲಲ್ಲಿ ಒಣಗಬೇಕಾಗುತ್ತೆ. ಅಷ್ಟು ಟೈಮು ನಾವು ಇದನ್ನು ಸರಿಯಾಗಿ ಬಿಸಿಲು ಬೀಳುವ ಜಾಗದಲ್ಲಿ ಇದನ್ನು ಒಣಗಿಸಿದರೆ ತುಂಬ ಚೆನ್ನಾಗಿ ವರ್ಷಾನುಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ, ನಾನು ತೋರಿಸ್ತಾ ಇರುವಂಥದ್ದು ಕಂಪ್ಲೀಟಾಗಿ ಡ್ರೈ ಆದ ನಂತರ 6 ಬಿಸಿಲಲ್ಲಿ ಒಣಗಿದ ನಂತರ ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ಹಾಗೆಯೇ ಬಿಳಿಯಾಗಿದೆ ನೋಡಿ, ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವೀಗ. ಇನ್ನು ಇದನ್ನು ಮೀಡಿಯಂ ಉರಿನಲ್ಲೇ ಇಟ್ಟು ಕಾದ ಎಣ್ಣೆಯಲ್ಲಿ ಕರಿಬೇಕು. ಊಟದೊಟ್ಟಿಗಂತೂ ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಖಾರನೂ ಇರೋದಿಲ್ಲ, ಆಮೇಲೆ ನಾವು ಮಜ್ಜಿಗೆ ಮೆಣಸೆಲ್ಲ ಮಾಡಿದಾಗ ತುಂಬ ಖಾರ ಇರುತ್ತೆ ಕೆಲವೊಮ್ಮೆ. ಬಟ್ ಇದು ನಿಮಗೆ ಸ್ವಲ್ಪನೂ ಖಾರನೇ ಗೊತ್ತಾಗಲ್ಲ. ಊಟದೊಟ್ಟಿಗಂತೂ ಸೇರಿಸಿದರೆ ಸಖತ್ತಾಗಿರುತ್ತೆ. ಗಂಜಿ ಊಟದ ಒಟ್ಟಿಗೋ ಅಥವಾ ಕುಚ್ಚಿಲಕ್ಕಿ ಅನ್ನ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಸೂಪರ್ ಆದಂತಹ ಕಾಂಬಿನೇಷನ್. ಇವತ್ತು ತೊಂಡೆಕಾಯಿ ಸಂಡಿಗೆಯನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ. ಅದೇ ರೀತಿ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.